ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಬಹಳ ವಿಶೇಷವಾಗಿರುವಂತಹ ಜೋಳದ ರೊಟ್ಟಿಯನ್ನು ಅತಿ ಸುಲಭವಾಗಿ ಯಾವ ರೀತಿ ಮಾಡಿದ್ರಿ, ನೀವು ಫಸ್ಟ್ ಟೈಮ್ ಮಾಡತ್ತಿದ್ರ ಅಥವಾ ನಿಮಗೆ ರೊಟ್ಟಿನ ಮಾಡಕ್ಕೆ ಬರಂಗಿಲ್ಲ ಅಂತಂದ್ರೂ ಮಸ್ತಾಗಿ ಮಾಡ್ಕೊಳ್ಬಹುದು ಹೆಂಗಂತೇಳಿ ನಾವು ನಿಮಗೆ ಇವತ್ತಿನ ವಿಡಿಯೋದಾಗ್ರಿ ವಿತ್ ಟಿಪ್ಸ್ ಸುಲಭವಾಗಿ ತೋರಿಸ್ಕೊಡ್ತೀವಿ ರೀ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಅಥವಾ ನಮ್ಮ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಚಲೋ ಕೆಲಸ ಮಾಡಿಬಿಡ್ರಿ. ನೋಡಿ, ಇಲ್ಲಿ ನಾವು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ಇದು ಕೊಂಡು ಜೋಳದ ಹಿಟ್ಟು ಇದ್ರಿ, ಹೊರಗಡೆ ಅಂಗಡಿಯೊಳಗೆ ಸಿಗುವಂಥ ಜೋಳದ ಹಿಟ್ಟು. ಆಮೇಲೆ ಈ ಕಡೆ ಸ್ವಲ್ಪ ನೀರನ್ನು ಕಾಯಕ್ಕೆ ಇಟ್ಟಿದ್ದೇವೆ ತೀತ್ರಿ. ಆ ಒಂದು ಜೋಳದ ಹಿಟ್ಟಿನಾಗ ನಾವು ಇಲ್ಲಿ 1 ಕಪ್ ಅಷ್ಟು ಜೋಳದ ಹಿಟ್ಟನ್ನು ತೊಗೊಂಡೇವೆ. ಕಡಿಮೆನ ಮಾಡೋರಿ, ಅದ್ರಾಗ ನಡ್ಬರ್ಕ್ ಹಿಂಗೆ ಜಾಗ ಮಾಡ್ಕೊಂಡು ಬಿಸಿ ನೀರನ್ನು ಸ್ವಲ್ಪ ಹಾಕೊಂಡು ಜಿಗಿ ಬರ್ಸಕ್ಕಂತ ಹೇಳಿ ಆಮೇಲೆ ಒಂದು ಕಡತಾರ ತೊಗೊಂಡ ಸುತ್ತ ಇದ್ದ ಹಿಟ್ಟನ್ನು ನಡಬರ್ಕ ತೊಗೊಂಡ್ಬರಾಕತ್ತೀವಿ ರೀ. ಈ ಒಂದು ಕೊಂಡ ಜೋಳದ ಹಿಟ್ಟು ಇರ್ತೈತ್ರಲ್ಲ, ಇದನ್ನು ತೊಗೊಂಬಂದಾಗ ನಾವು ಅದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿರ್ತೀವಿ ರೀ ತೀತ್ರಿ. ಅಕ್ಕಿ ಹಿಟ್ಟು ಈ ಮನ್ಯಾಗ ಅದು ಬಿಸುವಾಗೂ ನೀವು ಅಕ್ಕಿ ಹಾಕಿ ಬಿಸಿದ್ರು ನಡಿತೈತ್ರಿ ತೀತ್ರಿ. ಆಮೇಲೆ ಪರಾತ್ನಾಗ ಈ ಹಿಟ್ಟನ್ನು ಹಿಂಗೆಲ್ಲ ಒಂದೇ ಕಡೆ ಗೋಳೆ ಮಾಡಿ ಆಮೇಲೆ ಅದನ್ನು ಕಲ್ಸಕ್ಕೆ ಶುರು ಮಾಡಬೇಕಾಗೈತ್ರಿ. ಈ ಹಿಟ್ಟನ್ನು ಈ ರೀತಿಯಾಗಿನೂ ಜಿಗಿ ಬರ್ಸ್ಬೋದು ಅಥವಾ ಬಿಸಿನೀರೊಳಗನ ಹಿಟ್ಟು ಹಾಕಿ ಹಂಗಡು ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಆಮೇಲೆ ಸ್ವಲ್ಪ ಎಟ್ಟಬೇಕು ನೋಡಿ ಅಷ್ಟ ನೀರನ್ನು ಹಾಕಿ ಈ ಒಂದು ಹಿಟ್ಟನ್ನು ಚೆಂದಾಗಿ ನೀವು ಕಲಿಸಿ ತೊಗೊಳ್ಬೇಕಾಗೈತ್ರಿ. ಅದನ್ನ ಇನ್ನೊಂದಿಟ್ಟು ಹದ ಬರ್ಬೇಕಂತಂದ್ರೆ ಕೆಳಗೆ ತೊಗೊಂಬಂದು ಇನ್ನೊಂದಿಟ್ಟು ಮಿದ್ದಿ ಆಮೇಲೆ ಇದರಲ್ಲೇ ಒಂದು ಉಳ್ಳಿ ಮಾಡ್ಕೊಂಡು ಹಿಂಗೊಂದು ಈಟ ಪೇಡೆಗತ್ಲೆ ಮಾಡಿರಿ. ಆಮೇಲೆ ಕೆಳಗೊಂದಿಟ ಜೋಳದ ಹಿಟ್ಟನ್ನು ಹಾಕಿ ಇದನ್ನು ಸ್ವಲ್ಪ ತಟ್ಟಿ ನೀವು ತೊಗೊಳ್ಬೇಕಾಗೈತ್ರಿ. 2 ರೀತಿ ನಾವು ನಿಮಗೆ ತೋರಿಸ್ತೀವಿ ಬರೀ. ನೋಡಿ, ಒಣ್ಣೆದ ಹಿಟ್ಟು ಹಾಕಿ ಹಿಂಗೆ ಚೆಂದಂಗಿ ಸ್ವಲ್ಪ ಲಟ್ಟಿಸಿದ್ರಿ. ಆಮೇಲೆ ಸ್ವಲ್ಪ ಲಟ್ಟಿಸಿ ಮುಂದೆ ಒಂದು ಲಟ್ಟಣಿಗೆ ತೊಗೊಂಡು ಆರಾಮ್ ಸಿರಿಯಾಗಿ ನೀವು ಇದನ್ನು ಲಟ್ಟಿಸಿದ್ರಿ ಅಂತಂದ್ರೆ ಭಾಳ ಚಲೋತ್ನಂಗೆ ಈ ಒಂದು ರೊಟ್ಟಿ ಬರ್ತೈತ್ರಿ. ಅಕಸ್ಮಾತ್ ನೀವು ಲಟ್ಟಣಿಗೆ ಬರೋಬ್ಬರಿ ಇಲ್ಲ ಅಂತಂದ್ರೆ ಅದಕ್ಕೊಂದು ಪೇಪರ್ ಸುತ್ತಿ ನೀವು ಲಟ್ಟಿಸಿದ್ರೂ ಬರ್ತೈತ್ರಿ. ಇವೆಲ್ಲ ನೆನಪಿಟ್ಕೊರಿ, ನಾ ಅಲ್ಲೆಲ್ಲೇ ಹೆಂಗೆ ಮಾಡ್ಬೋದು ಅಂತ ಹೇಳತ್ತೇನ್ರಲ್ಲ, ಅವ್ರು ನೀವು ಪಾಯಿಂಟ್ ಮಾಡ್ಕೊಂಬಿಡ್ರಿ. ಆಮೇಲೆ ಈ ರೀತಿಯಾಗಿ ನೀವು ಲಟ್ಟಿಸಿದಾದ್ಮೇಲೆ ಇದನ್ನು ತಕ್ಕೊಂಡ ನೀವು ತವೆ ಮೇಲೆ ಹಾಕಿದಿ ಚೆಂದಂಗಿ ಬೇಯಿಸ್ಬೇಕಾಕೈತ್ರಿ ತೀತ್ರಿ. ಇದನ್ನು ಬಡಿ ಅವಶ್ಯಕತೆ ಇಲ್ಲ ಮತ್ತೇನ್ರಿ ತೀತ್ರಿ. ಅಷ್ಟಾದ್ಮೇಲೆ ತವಾ ಚಲೋತ್ನಂಗೆ ಕಾಯ್ಬೇಕು. ಮೊದಲು ತವಾ ಚೆಂದಂಗೆ ಕಾದಿತ್ತು ಅಂತಂದ್ರೆ ಹಿಟ್ಟು ಯಾಕಡೆ ಇರ್ತೈತ್ರಲ್ಲ ಅದನ್ನು ಮ್ಯಾಲಕ್ಕೆ ಮಾಡಿ ಹಾಕೋದು. ಒಂದು ಬಟ್ಟೆಯನ್ನು ನೀರಾಗಿ ಎದ್ದಿ ಈ ರೀತಿಯಾಗಿ ದಂಡಿ ಬಿಡ್ಲಾರ್ದಂಗನ ಹಚ್ಚೋದು ತೀತ್ರಿ. ಇಷ್ಟನ್ನು ನೀವು ಮಾಡಬೇಕು. ಅದಾದ್ಮೇಲೆ ಸ್ವಲ್ಪದ ಆರಕ ಬರ್ತೈತಿ ನೋಡ್ಬೋದು ನೀವು, ಒಂದು ಈಟ ಆರತೈತಿರಲ್ಲ ಅವಾಗ ಇದನ್ನು ನೀವು ತಿರುಗಿಸಿ ಹಾಕಬೇಕಾಗೈತ್ರಿ. ಇನ್ನೊಂದು ಸೈಡ್ ಇರ್ತೈತಿ ಅವಾಗ ಹಾಕಬೇಕು. ಆಮೇಲೆ ಅದನ್ನು ನೀವು ಬೇಯಕ್ಕೆ ಬಿಡಬೇಕು. ಸಣ್ಣಂಗೆ ಈ ರೀತಿ ಗುಳಿ ಬಂದಂಗೆ ಕಾಣತ್ತಿರ್ತೈತಿ, ನೀವು ನೋಡ್ಬೋದ್ರಿ. ಹಿಂಗೆ ನೀವು ಇಲ್ಲಿ ತಕ್ಕ ಅದನ್ನು ಚಲೋ ತಂಗಿನ ಬೇಯಿಸ್ಬೇಕ್ರಿ. ಆಮೇಲೆ ಏನು ಮಾಡಿರಿ, ಒಂದು ಸಲೆಯನ್ನು ತಿರುಗಿಸಿ ಹಾಕಿರಿ. ಇಷ್ಟ ನೀವು ತಿರುಗಿಸಿ ಹಾಕೋದು. ಇನ್ನದ ತಣ್ಣಿನ ತಾಣ ಚೆಂದಂಗೆ ಬುರು ಅಂಥೇಳಿ ಉಬ್ಬಿ ಬರೋಕೆ ಚಾಲು ಆಗ್ತೈತಿ. ನೀವು ಅದನ್ನು ನೋಡ್ಬೋದ್ರಿ. ಭಾಳ ಸಾಫ್ಟ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಜೋಳದ ರೊಟ್ಟಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ತಯಾರಾಗ್ತಾವ್ರಿ. ನೋಡಿ, ಇನ್ನು ನೀವು ಪೂರ್ತಿಯಾಗಿನ ಲಟ್ಟಿಸಿ ಮಾಡ್ತಂತಂದ್ರೆ ಹಂಗೂ ಸೈರಿ ಚಲೋ ತಂಗಿನ ಬರ್ತಾವು ಮಸ್ತಾಗಿನ. ಒಂದು ಸ್ವಲ್ಪ ಉಳ್ಳಿಯನ್ನು ಚೆಂದಂಗೆ ಪೇಡೆಗತ್ಲೆ ಮಾಡ್ಕೊಂಡು ಕೆಳಗೆ ಒಂದು ಈಟ ಏನು ಮಾಡ್ಬೇಕ್ರಿ, ಜೋಳದ ಹಿಟ್ಟನ್ನು ಹಾಕಿ ಲಟ್ಸಕ್ಕೆ ಶುರು ಮಾಡ್ಬೇಕ್ರಿ. ಯಾವ ಲಟ್ಟಣಿಗೆ ಒಂದು ಈಟ ಜೋಳದ ಹಿಟ್ಟನ್ನು ಒರೆಸ್ರಿ. ಆಮೇಲೆ ಹಿಂಗೆ ನೀವು ಚೆಂದಂಗಿ ಹೆಂಗೆ ಬೇಕೋ ಹಂಗೆ ಲಟ್ಸೋದನ್ನು ಸ್ಟಾರ್ಟ್ ಮಾಡಿ ಚಲೋ ತಂಗಿ ಲಟ್ಟಿಸ್ರಿ. ಭಾಳ ಮಸ್ತಾಗಿ ಬರ್ತಾವು ಇವು, ಅಟ್ಟ ಸಾಫ್ಟಾಗಿ ಬರ್ತಾವು ಇವು, ಅಷ್ಟ ಚೆಂದಂಗಿ ಉಬ್ಬಿನೂ ಬರ್ತಾವ್ರಿ ತಿಳಿತಿರಲ್ಲ. ಇವ ಸಿಂಪಲ್ ಆಗಿ ನೀವು ಮಾಡ್ಕೊಳ್ಬೋದು. ಆದ್ರೆ ಲಟ್ಸುವಾಗ ಏನು ನೆನಪಿಟ್ಟುಕೋರಿ, ಈ ಒಂದು ಜೋಳದ ಹಿಟ್ಟನ್ನು ಏನು ನೀವು ಕಲಿಸಿ ಅದಿರ್ತೀರಿ ನೋಡ್ರಿ, ಸ್ವಲ್ಪ ಗಟ್ಟಿ ಮಾಡಿದ್ರಿ ಅಂತಂದ್ರೆ ಈ ರೀತಿ ನೀವು ಲಟ್ಟಿಸಿ ಮಾಡ್ಕೊಳ್ಬೋದು ರೀ. ಅಂದ್ರೆ ಸುಲಭವಾಗಿ ನೀವು ಈ ರೀತಿ ಜೋಳದ ರೊಟ್ಟಿಯನ್ನು ಮಾಡ್ಕೊಳ್ಬೋದು ರೀ. ಇದನ್ನು ಸ್ವಲ್ಪ ಎಬ್ಸೋದು, ಚೆಂದಂಗೆ ತವೆ ಮೇಲೆ ಹಾಕೋದು, ಮತ್ತು ಆ್ಯಸ್ ಯೂಶುವಲ್ ಉಳಿದಿದ್ದು ಹೆಂಗೆ ನೀವು ನೀರೋದು ಹಚ್ತಿದ್ರಲ್ಲ ಹಂಗಣ ಮಾಡಿ ಇನ್ನು ಇದನ್ನು ನೀವು ಕರೆಕ್ಟಾಗಿ ಬೇಯಿಸೋದು. ಇಷ್ಟ ಮಾಡಿದ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಅತೀ ಮಸ್ತಾಗಿರುವಂತಹ ಮಸ್ತ್ ಜೋಳದ ರೊಟ್ಟಿ ತಯಾರಾಗಿ ಉಬ್ಬಿ ಸಾಫ್ಟಾಗಿ ಬರ್ತಾರೆ. ಲಟ್ಟಿಸಿ ಮಾಡಿದ್ರೆ ಉಬ್ಬಿ ಬರಂಗಿಲ್ಲ ಅಂತ ಅಂತಿರ್ತಿರಲ್ಲ ಒಬ್ಬೊಬ್ರಿ, ಬರಬ್ಬರಿಯಾಗಿ ನೀವು ಚಂದಂಗೆ ನಾದಿದ್ರಿ ಅಂತಂದ್ರೆ ಅವು ಭಾಳ ಮಸ್ತಾಗಿ ಈ ರೀತಿಯಾಗಿ ಉಬ್ಬಿ ಬರ್ತಾವೆ. ಆಮೇಲೆ ನೀವು ಅಕಸ್ಮಾತ್ ಈ ಜೋಳನ ಬೀಸಾಕೊಂಡಿದ್ರಿ ಅಂತಂದ್ರೆ 4 kg ಜೋಳಕ್ಕೆ 1 kg ಅಷ್ಟು ನೀವು ಅಕ್ಕಿಯನ್ನು ಹಾಕಿ ಬೀಸ್ಕೊಂಡು ಬರ್ರಿ, ಭಾಳ ಚಲೋ. ಅಥವಾ ಕೊಂಡು ತೊಗೊಂಬಂದಿದ್ರಿ ಇಲ್ಲಿ ನಾವು ತೊಗೊಂಬಂದಂಗೆ ಅಂತಂದ್ರೆ ಏನು ಮಾಡಿರಿ ಅಂತಂದ್ರೆ 1 kg ಜೋಳದ ಹಿಟ್ಟಿಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನೀವು ಸೇರಿಸಿ ಆಮೇಲೆ ಅದನ್ನು ಯೂಸ್ ಮಾಡ್ಕೊರಿ. ಅಂದ್ರೆ ಈ ರೀತಿಯಾಗಿ ಸಾಫ್ಟಾಗಿ ಬಿಸಿಯಾಗಿ ಮಸ್ತಾಗಿ ಜೋಳದ ರೊಟ್ಟಿಗಳನ್ನು ನೀವು ಮಾಡ್ಕೊಳ್ಬೋದು ರೀ. ಇನ್ನಂತರೂ ಫಸ್ಟ್ ಕ್ಲಾಸ್ ಜೋಳದ ರೊಟ್ಟಿಯನ್ನು ನೀವು ಮಾಡ್ತೀರಿ ಅಂತೇಳಿ ಆಶಿಸ್ತಾ, ಹಾಗಾದ್ರೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.